ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಯುವಕರು ಹೋರಾಟದ ಮೂಲಕ ಜಯ ಸಾಧಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಮುಂಚೆಯೇ ನೀಡಬೇಕಾಗಿತ್ತು ಎಂದು ಅವರು ಹೇಳಿದ್ದಾರೆ. ಪಕ್ಷಾತೀತವಾಗಿ ಹೋರಾಟ ಮಾಡಿದ ಎಲ್ಲಾ ಯುವಜನತೆಗೆ ಇದು ಜಯವಾಗಿದೆ ಎಂದಿದ್ದಾರೆ. ಈ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ಅನ್ಯಾಯದ ವಿರುದ್ಧ ಹೋರಾಟ ನಿರಂತರವಾಗಿರಬೇಕು ಎಂದು ಕರೆ ನೀಡಿದರು. ನೀಟ್ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠವಾಗಬೇಕು ಎಂದು ಒತ್ತಾಯಿಸಿದರು. ನಾವು ಏನು ಮಾಡಿದರೂ ನಡೆಯುತ್ತದೆ ಎಂಬ ಮನೋಭಾವದಲ್ಲಿರುವ ಕೇಂದ್ರ ಸರ್ಕಾರಕ್ಕೆ ಜನರು ಪಾಠ ಕಲಿಸಬೇಕು ಎಂದು ಮಧು ಬಂಗಾರಪ್ಪ ಹೇಳಿದರು. ನಾನು ಕೂಡ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮಕ್ಕಳು ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಓದಿಕೊಂಡು ಬರುತ್ತಾರೆ. ಏಕಾಏಕಿ ಪ್ರಶ್ನಪತ್ರಿಕೆ ಲೀಕ್ ಆಗುವುದರಿಂದ ಅವರಿಗೆ ನೋವಾಗುತ್ತದೆ ಎಂದು ಹೇಳಿದರು. ನಾವು ಯಾವಾಗಲೂ ನೀಟ್ ಪರೀಕ್ಷೆಯನ್ನು ವಿರೋಧಿಸುತ್ತಲೇ ಬಂದಿದ್ದೀವಿ. ಎಲ್ಲಾ ರಾಜ್ಯಗಳ ಪ್ರತಿನಿಧಿಗಳನ್ನು ಕರೆಸಿ ಯಾವ ರೀತಿಯ ಪರೀಕ್ಷಾ ವ್ಯವಸ್ಥೆ ಇರಬೇಕು ಎಂಬುದರ ಕುರಿತು ಚರ್ಚೆ ನಡೆಸಬೇಕು ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರಿನ ನೀಟ್ ಪ್ರತಿಭಟನೆ ವೇಳೆ ಉಮಾರ್ ಖಾಲಿದ್ ಬೆಂಬಲಿಸಿ ಭಿತ್ತಿಚಿತ್ರ ಪ್ರದರ್ಶನ ವಿಚಾರ. ಪ್ರತಿಭಟನೆಯಲ್ಲಿ ಕೆಲವರು ಹಾದಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಆದರೆ ಈ ದೇಶದ ಯುವಕರು ಬುದ್ಧಿವಂತರಾಗಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸುವ ಕೆಲಸವನ್ನು ಜನರು ಮಾಡುತ್ತಾರೆ ಎಂದು ಹೇಳಿದರು. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪ್ರತಿಕ್ರಿಯೆ. ಸಚಿವ ಸಂಪುಟ ವಿಸ್ತರಣೆ ಕುರಿತ ತೀರ್ಮಾನ ಹೈಕಮಾಂಡ್ನದು ಎಂದು ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದರು. ನನಗನ್ಸುತ್ತೆ ಭಾರತ ದೇಶದಲ್ಲಿ ಮಕ್ಕಳು ಅನಿವಾರ್ಯವಾಗಿ ಅವರ ಭವಿಷ್ಯವನ್ನು ಏನು ತೊಂದರೆ ಆಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ, ಇವತ್ತು ಅವರ ಹೋರಾಟದ ಮೂಲಕ ಒಂದು ಪಕ್ಷಾತೀತವಾಗಿ ಯುವಕರು ಅವರ ಹೋರಾಟದಲ್ಲಿ ಜಯವನ್ನು ಕಂಡಿದ್ದಾರೆ. ಏನು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಿದ್ದಾರೆ, ಅವರು ರಿಸೈನ್ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಬಂತು. ಇದು ಇನ್ನೂ ಮುಂಚೆನೇ ಮಾಡಬೇಕಾಗಿತ್ತು. ಅವ್ರಿಗೆ ಏನಾದರೂ ನಿಜವಾಗ್ಲೂ ಮರ್ಯಾದೆ ಗೌರವವನ್ನು ಉಳಿಸ್ಕೊಳ್ಳೋದು ಆಗಬೇಕು ಅಂತಿದೆ. ಆದರೆ ಇವತ್ತು ಯಾರು ಈ ಹೋರಾಟಕ್ಕೆ ಇಡೀ ಭಾರತ ದೇಶದಲ್ಲಿ ಪಕ್ಷಾತೀತವಾಗಿ BJPಯವರು ಕೆಲವರು ಹೋರಾಟ ಮಾಡಿದ್ದಾರೆ. ಅವ್ರ ಮಕ್ಕಳು ಕೂಡ ಅಲ್ಲಿ ಹೋಗಿದ್ದಾರೆ. ಭಾಳ ಬೇಕಾದವರೆಲ್ಲರೂ ಕೂಡ ಹೋಗಿರೋದ್ರಿಂದ ಅವರಿಗಿದು ಜಯ ಬಂದಿದೆ. ಆದರೆ ನನಗನ್ನಿಸ್ತದೆ ಇದು ಇಲ್ಲಿಗೆ ನಿಲ್ಲಬಾರ್ದು. ಏನು ಜಂತರ್ ಮಂತರಲ್ಲಿ ಮಕ್ಕಳ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ, ಅದನ್ನು ಕೂಡ ಏನು ಮಾತನ್ನು ಕೊಟ್ಟಿದ್ದಾರೆ, ಅವರು ಯಾರ್ಯಾರು ತಪ್ಪಿಸ್ತಿದ್ದಾರೆ. ಯಾಕೆಂದರೆ ಕಾನೂನನ್ನು ಯಾರು ಬೇಕಾದರೆ ಕೈಗೆ ತೊಗೊಳೋದಕ್ಕಾಗೋದಿಲ್ಲ. ಅದನ್ನು ಯಾರ್ಯಾರು ಆ ಮಕ್ಕಳಿಗೆ ಹೊಡೆದಿರೋದಿರ್ಬೋದು, ಗಾಯ ಆಗಿರ್ಬೋದು, ಮನಸ್ಸಿಗೆ ನೋವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ. ಅವ್ರ ಬೇಡಿಕೆಗಳೇನಿದ್ದಾವೆ ಅದೆಲ್ಲದೂ ಕೂಡ ಕೇಂದ್ರ ಸರ್ಕಾರದವರು ಅದಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ನಾನು ಈ ಸಂದರ್ಭದಲ್ಲಿ ಒಬ್ಬ ಶಿಕ್ಷಣ ಸಚಿವನಾಗಿದ್ದು, ಯಾಕೆಂದರೆ 3 ವರ್ಷ ನಾನು ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಯಾಕೆಂದರೆ ಯಾವತ್ತೂ ಅಷ್ಟೇ ಮಕ್ಕಳು ಅವರು ಜೀವನದಲ್ಲೆಲ್ಲ ಓದಿಕೊಂಡು ಕಷ್ಟಪಟ್ಟು ಓದ್ಕೊಂಡಿರ್ತಾರೆ. ರಿಸಲ್ಟ್ ಬಂದ ತಕ್ಷಣ ಅವ್ರಿಗೆ ಏನೋ ಒಂದು ಭವಿಷ್ಯದ ಮೇಲೆ ಇಟ್ಟಿರ್ತಾರೆ. ಆದರೆ ಈ ಥರ ಬಂದು ಒಂದು ನೀಟ್ ಲೀಕೇಜು ಆಗಿ ಕ್ವಶನ್ ಪೇಪರ್ ಲೀಕೇಜ್ ಆದ ತಕ್ಷಣ ಅವ್ರ ಭವಿಷ್ಯನ ಹಾಳಾಗೋಗ್ಬಿಡುತ್ತೆ. 30 ಜನರು ತೀರ್ಕೊಂಡು ಹೋದರು ಇಡೀ ಭಾರತ ದೇಶದಲ್ಲಿ. ನನಗನ್ಸುತ್ತೆ ಕೇಂದ್ರ ಸರ್ಕಾರದವರು ಅವ್ರಿಗೆ ಏನಾದ್ರು ಗೌರವ ಇದೆ. ಯಾಕೆಂದರೆ ಇದು ಫೆಡರಲ್ ಸಿಸ್ಟಮಲ್ಲಿ ಎಲ್ಲರ ಜೊತೆನೂ ಕೂಡ ನಾನು ಇದ್ದಾಗಲೂ ಹೇಳ್ತಾ ಇದ್ದೆ, ನೀಟು ವಿರುದ್ಧನೇ, ನಾವು ಯಾವತ್ತೂ ಕೂಡ ನೀಟ್ ವಿರುದ್ಧ ಇದ್ದೀವಿ. ರಾಜ್ಯ ಸರ್ಕಾರಗಳನ್ನು ಕರಿಬೇಕು. ಎಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯದವ್ರನ್ನು ಕರೆದು ಯಾವ ರೀತಿ ನಾವು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಕೇಳಿದಾಗ, ಯಾಕೆಂದರೆ ಇಲ್ಲೆಲ್ಲ ಕೂಡ ನಾವು 3 ಎಕ್ಸಾಮ್ ಮಾಡಿದ್ದೀವಿ ಒಂದೇ ವರ್ಷ. ನಿಮಗೆಲ್ಲರಿಗೂ ಗೊತ್ತಿದೆ, ರಿಸಲ್ಟು ಕೂಡ ಕೊಟ್ಟಿದ್ದೀವಿ. ಎಲ್ಲರನ್ನೂ ಕರೆದು ಮಾತಾಡಿದಾಗ ಅದು ಒಳ್ಳೆಯ ರೀತಿಯಲ್ಲಿ ಅದು ಉತ್ತರವನ್ನು ಕೊಡೋಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಇವ್ರು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಈ BJP ಕೇಂದ್ರ ಸರ್ಕಾರದವರು ಇಷ್ಟು ದುರಾಡಳಿತ ಮಾಡಿ ಒಂದು ದುರಹಂಕಾರದಲ್ಲಿ ಏನಿತ್ತು ಅದು ಈ ದೇಶದ ಭವಿಷ್ಯದ ಮಕ್ಕಳು ಅವರಿಗೆ ಸೊಕ್ಕನ್ನು ಮುರಿತಾ ಇದ್ದಾರೆ ಅಂತ ಹೇಳಿದರೆ ಸಾಕು. ಇನ್ನು ಮೇಲೆ ಅವ್ರ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಇಲ್ಲ, ಏನಾಗ್ತದೆ ಇಂಥ ಹೋರಾಟದಲ್ಲಿ ಕೆಲವು ಸತಿ ಪಾಪ ಅವರು CJPಯವರು ಏನು ಹೋರಾಟ ಮಾಡ್ತಾಯಿದ್ರು, ನೀವು ಯಾವುದೇ ಥರದ ತೊಂದರೆ ಕೊಡಬೇಡಿ, ಈಗ ನಿಮಗೂ ಅಷ್ಟೇ ಮೇನ್ ಸ್ಟ್ರೀಮ್ ನೀವೆಲ್ಲರೂ ಹೋದಾಗ ಕೆಲವರು ನಿಮ್ಮ ವಿರುದ್ಧ ಎಲ್ಲ ಘೋಷಣೆ ಕೂಗಿ ನಿಮಗೆಲ್ಲ ಆಚೆ ಹಾಕಿದ್ದು, ಇದೆಲ್ಲದೂ ಕೂಡ ಆಗಬಾರ್ದು ಪ್ರಜಾಪ್ರಭುತ್ವದಲ್ಲಿ. ಅದು ನಿಮ್ಮ ಫ್ರೀಡಮ್ ಇರ್ತದೆ. ಆದರೆ ಇಂಥ ಅವಕಾಶಗಳು ನೀವು ಸೇರಿ ಅಂಥದ್ದು ಕೊಡಬಾರ್ದು. ಆವಾಗ ಏನಾದ್ರು ತಪ್ಪಾದರೆ ಆಡಳಿತ ಮಾಡೋರಾಗಲಿ, ನೀವು ಪತ್ರಿಕಾ ಮಾಧ್ಯಮದವ್ರು ಇರಲಿ, ಆಡಳಿತ ಮಾಡೋರಿರಲಿ,
ಮತ್ತು ಆಫೀಸರ್ಸ್ ಇರಲಿ, ಇದೇನಾದ್ರು ಮಾಡಿದರೆ ಯುವಕರು ಈ ದೇಶದೊಳಗೆ ಹೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ಆಗಬಾರ್ದು. ಹಾದಿ ತಪ್ಪಿಸ್ತಕ್ಕಂಥದ್ದನ್ನು ಮಾಡಿದರು. ಮೊನ್ನೆ ಎಲ್ಲ ನಾವು ನೋಡಿದಾಗ ಅವರು ಲಾರಿಯಲ್ಲಿ ಕಲ್ಲಿಟ್ಟಿರೋದು ಮತ್ತು ಅವ್ರ ಗಾಡಿ ಹಾಳಾಗಿರೋದಂತಂದು ಹಿಂದಿಲ್ಲ. ಬಟ್ ನನಗನ್ಸುತ್ತೆ ಈ ದೇಶದ ಯುವಕರು ಭಾಳ ಬುದ್ಧಿವಂತರಿದ್ದಾರೆ. ಯಾವ ರೀತಿ ಅವ್ರಿಗೆ ಪಾಠವನ್ನು ಕಲಿಸ್ಬೇಕು ಅವ್ರು ಕಲಿಸ್ತಾರೆ. ಆದರೆ ಇನ್ನೂ ಕೂಡ ಬರೀ ಇದೊಂದೇ ಇಲಾಖೆ ಅಲ್ಲ, ಯಾವ ಇಲಾಖೆಯಲ್ಲಿ ಇವರು ದುರಹಂಕಾರವನ್ನು ತೋರಿಸ್ತಾ ಇದ್ದಾರೆ ಅದೆಲ್ಲದೂ ಕೂಡ ಬೀದಿಗೆ ತರಬೇಕಾಗ್ತದೆ. ಜನರಿಗೆ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಹಕ್ಕು ಅವ್ರಿಗಿರ್ತದೆ. ಯಾವ ಬೆರಳಿಂದ ಮತ ಹಾಕಿದವರು ಆ ಬೆರಳನ್ನು ಇವತ್ತು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಈ ದೇಶದ ದುರಂತ ಏನಿದೆ ಅಂತ ಹೇಳಿದರೆ ಇವತ್ತು ಉತ್ತರ ಸಿಕ್ಕಿದೆ. ಈ ಯುವಕರಿಗೆ ಹೋರಾಟ ಆಗಿದೆ. ದೇವರು ಒಳ್ಳೇದಾಗಲಿ, ಈ ದೇಶಕ್ಕೂ ಒಳ್ಳೆಯದು. ಮುಂದಿನ ವಾರ ಸಚಿವ ಸಂಪುಟ ವಿಸ್ತರಣೆ ಅಂತ ಸಿಎಂ ಹೇಳಿದ್ದಾರೆ. ಅದೆಲ್ಲ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕೇಂದ್ರ ನಾಯಕರು ಏನಿದ್ದಾರೆ ಅವ್ರು ಮಾಡ್ತಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ಕೊಳ್ತಾರೆ. ಸಂಪ್ರದಾಯ